ಜೈ ಹಿಂದ್. ನಾನು ನಿಮ್ಮ ನವೀನ್. ಇಂದಿನ ವಿಡಿಯೋದಲ್ಲಿ ಅಗ್ನಿವೀರ್ ವಾಯು ನಾನ್ ಕಾಂಬ್ಯಾಟೆಂಟ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಜೊತೆಗೆ ಒಂದು ಸಂತೋಷದ ವಿಷಯವೇನೆಂದರೆ ಏರ್ಫೋರ್ಸ್ ಒಂದು ತನ್ನ ಹೊಸ ಪ್ರಕಟಣೆಯಲ್ಲಿ ಅಗ್ನಿವೀರ್ ವಾಯು ಹಾಗೂ ಅಗ್ನಿವೀರ್ ವಾಯು ನಾನ್ ಕಾಂಬ್ಯಾಟೆಂಟ್ ಎರಡೂ ಹುದ್ದೆಗೂ ಸಹ 21 ವರ್ಷದ ವಯಸ್ಸಿನ ಮಿತಿಯನ್ನು 22 ವರ್ಷಕ್ಕೆ 1 ವರ್ಷದ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದೆ. ಹಾಗಾಗಿ ಅನೇಕ ಅಭ್ಯರ್ಥಿಗಳಿಗೆ ಇದರಿಂದ ಸಹಾಯವಾಗಲಿದೆ. ಈ ವಿಡಿಯೋದಲ್ಲಿ ನಾನು ಅಗ್ನಿವೀರ್ ವಾಯು ನಾನ್ ಕಾಂಬ್ಯಾಟೆಂಟ್ ಹುದ್ದೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಇದು ಒಂದು ಆಫ್ಲೈನ್ ಅರ್ಜಿ ಆಗಿರೋದ್ರಿಂದ ಆಫ್ಲೈನಲ್ಲಿ ಹೇಗೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು, ಜೊತೆಗೆ ಯಾವ ರೀತಿ ಅರ್ಜಿಯನ್ನು ಫಿಲಪ್ ಮಾಡಬೇಕು ಮತ್ತು ಹೇಗೆ ಇದನ್ನು ಸಂಬಂಧಪಟ್ಟಂತಹ ಒಂದು ಅಡ್ರೆಸ್ಗೆ ಸೆಂಡ್ ಮಾಡಬೇಕು ಅನ್ನುವಂಥದ್ದು ಮಾಹಿತಿಯನ್ನು ಹಾಗೂ ಈ ಒಂದು ಹುದ್ದೆಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಹುದ್ದೆಗೆ ನಾವು ಸೇರಬೇಕು ಅಥವಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದಾಗ ಮೊಟ್ಟ ಮೊದಲನೇದಾಗಿ ಆ ಹುದ್ದೆಯ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಆ ಹುದ್ದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ನಾವು ಅದು ಇಷ್ಟ ಇಲ್ಲದೇನೋ ಇದ್ದಿರಬಹುದು. ಹಾಗಾಗಿ ಮೊದಲೇ ಆ ಹುದ್ದೆ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಆಗ ಆ ಒಂದು ಹುದ್ದೆಯಲ್ಲಿ ನಾವು ಖುಷಿಯಿಂದ ಸೇವೆಯನ್ನು ಮಾಡಲಿಕ್ಕೆ ಆಗತ್ತೆ. ಈಗ ಅಗ್ನಿವೀರ್ ವಾಯು ನಾನ್ ಕಾಂಬ್ಯಾಟೆಂಟ್ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 2 ಜಾಬ್ ಪ್ರೊಫೈಲಲ್ಲಿ 2 ಸ್ಟ್ರೀಮ್ಗಳು ಬರ್ತವೆ. ಒಂದು ಹಾಸ್ಪಿಟಾಲಿಟಿ ಸ್ಟ್ರೀಮ್, ಇನ್ನೊಂದು ಹೌಸ್ ಕೀಪಿಂಗ್ ಸ್ಟ್ರೀಮ್ ಅಂತೇಳಿ. ಹಾಸ್ಪಿಟಾಲಿಟಿ ಸ್ಟ್ರೀಮಲ್ಲಿ ಹೆಚ್ಚಿನದಾಗಿ ವಿತ್ ಕುಕ್ಕಿಂಗ್, ಕಿಚನ್ ಮ್ಯಾನೇಜ್ಮೆಂಟ್, ಪ್ರೆಸೆಂಟೇಷನ್ ಆಫ್ ಡಿಸಸ್ ಅಂತ ಹೇಳಿದ್ರೆ ಊಟವನ್ನು ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೇವೆ ಮತ್ತು ಒಂದು ಕಿಚನನ್ನು ಯಾವ ರೀತಿ ಒಂದು ವಾತಾವರಣವನ್ನು ನಾವು ಯಾವ ರೀತಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೇವೆ ಮತ್ತು ಒಂದು ಕಿಚನ್ನಲ್ಲಿರುವಂಥ ಕ್ರೋಕರಿ ಐಟಮ್ಗಳನ್ನು ಹೇಗೆ ಬಳಕೆ ಮಾಡಿಕೊಳ್ತೇವೆ, ಇದರ ಮೇಲ್ಗಡೆ ನಿಮಗೆ ಹಾಸ್ಪಿಟಾಲಿಟಿ ಸ್ಟ್ರೀಮ್ನ ಹುದ್ದೆಗಳನ್ನು ನೀಡಲಾಗ್ತದೆ. ಜೊತೆಗೆ ಹೌಸ್ ಕೀಪಿಂಗ್ ಸ್ಟ್ರೀಮ್ ಏನಿದೆ ಇದು ಕ್ಲೀನಿಂಗ್ ರಿಲೇಟೆಡ್ ಇದೆ. ರೂಮ್ಸ್ ಕ್ಲೀನಿಂಗ್ ಇರ್ಬೋದು, ರೋಡ್ಸ್ ಕ್ಲೀನಿಂಗ್ ಇರ್ಬೋದು, ಯೂರಿನಲ್ಸ್ ಕ್ಲೀನಿಂಗ್ ಇರ್ಬೋದು, ಮತ್ತು ಬ್ರೂಮ್ಸ್ ಮಾಡುವಂಥದ್ದು ಇರ್ಬೋದು, ಅಂದರೆ ಗುಡಿಸುವಂಥದ್ದು ಇರ್ಬೋದು, ಜೊತೆಗೆ ಗ್ರಾಸ್ ಕಟಿಂಗ್ಸ್ ಇರ್ಬೋದು. ಇತರೆ ಈ ಒಂದು ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಹೌಸ್ ಕೀಪಿಂಗ್ ಸ್ಟ್ರೀಮ್ ಅಲ್ಲಿ ನೀವು ಜಾಬನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ಹಾಸ್ಪಿಟಾಲಿಟಿ ಸ್ಟ್ರೀಮ್, ಇನ್ನೊಂದು ಹೌಸ್ ಕೀಪಿಂಗ್ ಸ್ಟ್ರೀಮ್. ಮುಂದೆ ಈ ಒಂದು ಹುದ್ದೆಗಳಿಗೆ ನೀವು agnipathvayu.cdac.in ಅನ್ನುವಂಥ ಒಂದು ತಂತ್ರಾಂಶಕ್ಕೆ ಲಾಗಿನ್ ಆಗಿ ಅಲ್ಲಿ ನಿಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಅನ್ನುವಂಥದ್ದಿದೆ. ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದ್ಮೇಲೆ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಿ ಸಂಬಂಧಪಟ್ಟಂಥ ಒಂದು ಅಡ್ರೆಸ್ಸನ್ನು ಅವರು ಕೊಟ್ಟಿದ್ದಾರೆ, ಅಲ್ಲಿ ಆ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು. ಇದೇ ಮಾರ್ಚ್ 4 ಒಳಗಡೆ ನೀವು ಸೆಂಡ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಸೀವ್ ಆದರೆ ಒಳ್ಳೆಯದು. ಹಾಗಾಗಿ ಇವತ್ತೇ ನಿಮ್ಮ ಈ ಸಂಬಂಧಪಟ್ಟಂಥ ಒಂದು ಅಪ್ಲಿಕೇಶನ್ನ ತೆಗೆದುಕೊಂಡು ಫಿಲಪ್ ಮಾಡಿ ಅದರಲ್ಲಿ ಬೇಕಾದಂಥ ದಾಖಲಾತಿಗಳನ್ನು ಹಚ್ಚಿ ನಿಮ್ಮ ಜೊತೆಗಾರರಿಗೆ ಅಥವಾ ನಿಮ್ಮ ಗೆಳೆಯರು ಯಾರಾದರೂ ಬೆಂಗಳೂರಲ್ಲಿದ್ದರೆ ಅವ್ರಿಗೆ ಕಳಿಸ್ಕೊಡಿ ತಕ್ಷಣಕ್ಕೆ, ಅಥವಾ ಯಾವುದಾದ್ರೂ ಬಸ್ ಹೋಗೋದಿದ್ರೆ ಅದರಲ್ಲಿ ಹಾಕಿ ಕಳಿಸ್ಕೊಡಿ. ಅವರು ಅದನ್ನು ತಲುಪಿಸೋ ಹಾಗೆ ಮಾಡಿ ಬೇಗನೆ, ಇಲ್ಲಾಂದರೆ ಸ್ಪೀಡ್ ಪೋಸ್ಟ್ ಮಾಡಿ 4 ಒಳಗಡೆ ಇದು ತಲುಪುವ ಹಾಗೆ ನೀವು ಮಾಡಿದ್ರೆ ನಿಮಗೆ ಒಂದು ಉತ್ತಮ ಅವಕಾಶ ಸಿಗಲಿಕ್ಕಿದ್ದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹುದ್ದೆಯನ್ನು ನೀವು ಈ ಅಡ್ರೆಸ್ಗೆ ಕಳಿಸಿದ ಮೇಲೆ ಅಪ್ಲಿಕೇಶನನ್ನು ಅವರು ಅದನ್ನು ಸ್ಕ್ರೂಟ್ನಿ ಮಾಡ್ತಾರೆ. ಆಮೇಲೆ ಅಪ್ಲಿಕೇಶನನ್ನು ಸರಿಯಾಗಿ ಪರೀಕ್ಷಿಸಿ ಅದು ಸರಿಯಾದಂಥ ಒಂದು ಅಪ್ಲಿಕೇಶನ್ ಇದ್ದರೆ ಅದನ್ನು ಅವರು ಅಕ್ಸೆಪ್ಟ್ ಮಾಡಿ ನಿಮಗೆ ಅಡ್ಮಿಟ್ ಕಾರ್ಡನ್ನು ಕಳಿಸ್ತಾರೆ. ಆ ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ನೀವು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ರಿಟರ್ನ್ ಟೆಸ್ಟಿಗೆ ಹೋಗಬೇಕಾಗ್ತದೆ. ಒಂದೇ ದಿನದಲ್ಲಿ ರಿಟರ್ನ್ ಟೆಸ್ಟ್ ನಡೀತದೆ. ಜೊತೆಗೆ ರಿಟರ್ನ್ ಟೆಸ್ಟ್ ನಂತರ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು ಸಹ ನಿಮಗೆ ನಡೀತದೆ. ಹಾಗಾದರೆ ಪ್ರಪ್ರಥಮವಾಗಿ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಪೂರ್ವದಲ್ಲಿ ನಾವು ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಕಲರ್ ಫೋಟೋಗ್ರಾಫ್ಸ್ಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಅಂದರೆ
ಲೈಟ್ ಆಗಿರುವಂಥ ಬ್ಯಾಕ್ಗ್ರೌಂಡ್ ಹೊಂದಿರುವಂಥ ಫೋಟೋಸ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋಸು. ವಿತೌಟ್ ಹೆಡ್ ಗಿಯರ್ ಅಂದರೆ ಯಾವುದೇ ಒಂದು ತಲೆ ಮೇಲೆ ನೀವು ಕ್ಯಾಪ್ ಆಗಿರ್ಬೋದು ಅಥವಾ ಬಾಲಕುಲವ್ ಆಗಿರ್ಬೋದು ಹಾಕಿ ಟೋಪಿಗಳನ್ನು ಹಾಕ್ಕೊಂಡು ಫೋಟೋಗ್ರಾಫ್ಸ್ ಇರಬೇಕು. ಜೊತೆಗೆ ವಿಶೇಷತೆ ಏನಂತ ಹೇಳಿದ್ರೆ, ಈ ಫೋಟೋಗ್ರಾಫ್ಗಳನ್ನು ನೀವು ತೆಗೆಯೋಕ್ಕಿಂತ ಪೂರ್ವದಲ್ಲಿ ಒಂದು ಸ್ಲೇಟ್ ಮೇಲೆ ಅಲ್ಲಿ ಬಿಳಿ ಚಾಕ್ ಪೀಸ್ನಿಂದ ನೀವು ಕಪ್ಪು ಸ್ಲೇಟ್ ಮೇಲೆ ಬಿಳಿ ಚಾಕ್ ಪೀಸ್ನಿಂದ ನಿಮ್ಮ ಹೆಸರನ್ನು ಹಾಗೂ ನೀವು ಫೋಟೋಗ್ರಾಫ್ ಅಂದರೆ ಟೇಕನ್ ಯಾವಾಗ ಈ ಫೋಟೋನ ತೆಗೆದುಕೊಳ್ತಾ ಇದ್ದೀರಿ, ಯಾವಾಗ ತೆಗಿತಿದ್ರಿ ಫೋಟೋಸನ್ನು, ಅವತ್ತಿನ ದಿನಾಂಕವನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು. ಅದು ಸರಿಯಾಗಿ ಕಾಣುವ ರೀತಿಯಲ್ಲಿ ಇರಬೇಕು. ಆ ಸ್ಲೇಟನ್ನು ನಿಮ್ಮ ಚೆಸ್ಟ್ ಮುಂದುಗಡೆ ಹಿಡಿದು ಫೋಟೋಸನ್ನು ತೆಗಿಬೇಕು. ಈ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಫೋಟೋಸ್ಗಳನ್ನು ಹಾಕುವಲ್ಲಿ ತಪ್ಪನ್ನು ಎಸಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರೊಸೆಸ್ಸಲ್ಲಿ, ಸಿಲೆಕ್ಷನ್ ಪ್ರೊಸೆಸ್ಸಲ್ಲಿ ಫೇಸ್ 1ನಲ್ಲಿ ನಿಮಗೆ ಅವರು ರಿಟರ್ನ್ ಟೆಸ್ಟನ್ನು ಮಾಡ್ತಾರೆ. ರಿಟರ್ನ್ ಟೆಸ್ಟು ಒಂದು 20 ಮಾರ್ಕ್ಸ್ನ ಪ್ರಶ್ನೆಗಳಿರ್ತದೆ. 10 ಮಾರ್ಕ್ಸು ಜನರಲ್ ಇಂಗ್ಲೀಷ್ ಇರ್ತದೆ, ಇನ್ನೊಂದು 10 ಮಾರ್ಕ್ಸು ನಿಮಗೆ ಜನರಲ್ ನಾಲೆಜ್ ಮೇಲೆ ಇರ್ತದೆ. ಜೊತೆಗೆ ಈ ಒಂದು ಫೇಸ್ 1 ರಿಟರ್ನ್ ಟೆಸ್ಟಲ್ಲಿ ನೀವು ಪಾಸ್ ಆದಮೇಲೆ ಅವತ್ತು ನಿಮಗೆ ಒಂದು ಫಿಸಿಕಲನ್ನು ಮಾಡ್ತಾರೆ. ಅವರು ಫಿಸಿಕಲ್ ಟೆಸ್ಟನ್ನು ಮಾಡ್ತಾರೆ, ಅಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟನ್ನು ಮಾಡ್ತಾರೆ. ಟೆಸ್ಟ್ PFT 1 ಅಂತ ಮಾಡ್ತಾರೆ. ಅದರಲ್ಲಿ 1.6 ಕಿಲೋಮೀಟರ್ ರನ್ನನ್ನು ಮಾಡ್ತಾರೆ. ನೀವು 6.30 ಮಿನಿಟ್ಸ್ ಒಳಗಡೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಜೊತೆಗೆ ಅದರಲ್ಲಿ ನೀವು 1.6 ಕಿಲೋಮೀಟ್ರನ್ನು ಕಂಪ್ಲೀಟ್ ಮಾಡಿ 6.30 ಮಿನಿಟ್ಸಲ್ಲಿ, ಅಂದರೆ 6 ಮಿನಿಟ್ಸ್ 30 ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಕ್ವಾಲಿಫೈ ಆಗ್ತೀರಾ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 2ಗೆ. ಅಲ್ಲಿ ನಿಮಗೆ 10 ಪುಷಪ್ಸು, 10 ಸಿಟಪ್ಸು ಆ್ಯಂಡ್ 20 ಸ್ಕ್ವಾಟ್ಸನ್ನು ತೆಗೆಸ್ತಾರೆ. ಅದರಲ್ಲಿ ಆಯ್ಕೆ ಆದಮೇಲೆ ನಿಮಗೆ ಅವರು ಮೆಡಿಕಲನ್ನು ಮಾಡ್ತಾರೆ. ಮೆಡಿಕಲ್ ಫಿಟ್ ಆದಮೇಲೆ ನೀವು ಯಾವ ಹುದ್ದೆಗೆ, ಉದಾಹರಣೆಗೆ ಕುಕ್ ಅಂತ ನೀವೇನಾದರೂ ಹಾಕಿದ್ದಿದ್ರೆ ಅದ್ರ ಬಗ್ಗೆ ನಿಮ್ಮನ್ನು ಟೆಸ್ಟನ್ನು ಮಾಡ್ತೀವಿ. ನಿಮಗೆ ಮೆಡಿಕಲ್ ಟೆಸ್ಟನ್ನು ಮಾಡಿ ನಿಮ್ಮನ್ನು ಮಾಡಿಸ್ಕೊಳ್ತಾರೆ ಅವರು. ಈಗ ಈ ತಂತ್ರಾಂಶದ ಬಗ್ಗೆ ನಾನೇನು ಹೇಳಿದ್ದೆ, ಅದರಲ್ಲಿ ನೀವು ಅದನ್ನು ಓಪನ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಅಗ್ನಿವೀರ್ ವಾಯು ನಾನ್ ಕಂಬ್ಯಾಟೆಂಟ್ ಅಂತ ಕಾಣುತ್ತೆ. ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬ್ರೌಚರ್ ಫಾರ್ ಅಪ್ಲಿಕೆಂಟ್ಸ್, ಅಂದರೆ ನೀವು ಏನು ಅರ್ಜಿ ಸಲ್ಲಿಸ್ತಾ ಇದ್ದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅವರು, ಅಗ್ನಿವೀರ್ ವಾಯು ನಾನ್ ಕಂಬ್ಯಾಟೆಂಟ್ ಬಗ್ಗೆ. ಗೈಡ್ಲೈನ್ಸ್ ಇದೆ, ಅಪ್ಲಿಕೇಶನ್ಸನ್ನು ಹೌ ಟು ಫಿಲ್ ಅಂತೇಳಿ. ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಜೊತೆಗೆ ಏನು ಡಿಮೋ ವಿಡಿಯೋಸ್ ಫಾರ್ PFT ಅಂತೇಳಿದೆ, ಯಾವ್ಯಾವುದು ಪುಷಪ್ಸ್ಗೆ ಮತ್ತು ಸಿಟಪ್ಸ್ ಆ್ಯಂಡ್ ನೀನು ಸ್ಕ್ವಾಟ್ಸ್ಗಳ ಬಗ್ಗೆ, ಏನು ಸ್ಕ್ವಾಟ್ಸ್ ಅಂದರೆ ಈಗ ನಿಮಗೆ 50 ಸೆಕೆಂಡ್ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ವಿಡಿಯೋಸ್ಗಳು ದೊರೀತದೆ. ಈಗ ನಾವು ಫಸ್ಟ್ ಆಗಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ಸ್ಗೆ ಹೋಗೋಣ. ಅಪ್ಲಿಕೇಶನ್ ಫಾರ್ಮ್ಸಲ್ಲಿ ಪ್ರಪ್ರಥಮವಾಗಿ ನೋಡಿದಾಗ ನಿಮಗೆ ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂತ ಇದೆ. ಇಲ್ಲಿ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಕಬೇಕು. ಜೊತೆಗೆ ಇಲ್ಲಿ ರೋಲ್ ನಂಬರನ್ನು ನೀವು ಫಿಲ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ಅವರು ಇದನ್ನು ಫಿಲ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ನಂಬರ್ ಅವಶ್ಯಕತೆ ಇಲ್ಲ. ಸ್ಟ್ರೀಮ್ ಅಪ್ಲೈಡ್ ಫಾರ್ ಅಂತ ಹೇಳಿದ್ರೆ ಯಾವ ಸ್ಟ್ರೀಮ್ಗೆ ನೀವು ಆವಾಗ ನಾವು ಮಾಹಿತಿ ಕೊಟ್ಟಿರೋ ಬಗ್ಗೆ ಯಾವ ಸ್ಟ್ರೀಮನ್ನು ನೀವು ಅಪ್ಲೈ ಮಾಡ್ತೀರಿ ಅನ್ನೋದನ್ನು, ಹಾಸ್ಪಿಟಾಲಿಟಿನೋ ಯಾವುದು ಅಂತೇಳಿ ಇಲ್ಲಿ ಅಪ್ಲೈ ನೀವು ಬರೀಬೇಕಾಗತ್ತೆ. ದೆನ್ 1ನಲ್ಲಿ ಅದರಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ಸ್, ನಿಮ್ಮ ಹೆಸರನ್ನು ಏನು ನಿಮ್ಮ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟಲ್ಲಿ ಏನಿದೆ, 10th ಮಾರ್ಕ್ಸ್ ಕಾರ್ಡಲ್ಲಿ ಏನು ನಿಮ್ಮ ಹೆಸರು ಹೇಗಿದೆ ಅದರ ಪ್ರಕಾರದಲ್ಲಿ ಬರೀಬೇಕು. ಆಧಾರ್ ಕಾರ್ಡ್ ನಂಬರನ್ನು ಬರೀಬೇಕು. ಜೊತೆಗೆ 2ರಲ್ಲಿ ಫಾದರ್ ನೇಮ್, ಅದು ಸಹ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗೆ ನಿಮ್ಮ ತಂದೆ ಹೆಸರಿದೆ ಅದನ್ನು ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟು ಫಾದರು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬರೀಬೇಕು. ಮದರ್ ನೇಮನ್ನು ಬರೀಬೇಕು. ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತು 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದನ್ನೇ ಇಲ್ಲಿ ಬರೀಬೇಕಾಗ್ತದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಏಜನ್ನು ಬರೀಬೇಕು. ಆಮೇಲೆ ನ್ಯಾಷನಾಲಿಟಿ ಮತ್ತು ನೀವು ಮ್ಯಾರಿಡ್ ಅನ್ಮ್ಯಾರಿಡ್, ಆ್ಯಕ್ಚುಲಿ ಅನ್ಮ್ಯಾರಿಡ್ಗೆ ಮಾತ್ರ ಈ ಅಗ್ನಿವೀರಲ್ಲಿ ಅವಕಾಶ ಇರುವಂಥದ್ದು. ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಂತ ಬರೀಬೇಕು. ನೆಕ್ಸ್ಟ್ ಬಾಡಿ ಟ್ಯಾಟೂಸ್ ಅಂತ ಹೇಳಿದ್ರೆ ನೀವು ಟ್ಯಾಟೂಗಳನ್ನು ಹಾಕೊಂಡಿರ್ತೀರಿ, ಅಂದರೆ ಹಚ್ಚೆ ಹಾಕ್ಸ್ಕೊಳ್ಳೋಂಥ ರೂಢಿ ಕೆಲವರಿಗೆ ಇರ್ತದೆ. ಆ ಥರ ಹಚ್ಚೆ ಇದೆಯಾ ಅಂತೇಳಿದರೆ ಇದ್ದರೆ ಅದನ್ನು ಎಸ್ ಅಂತ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಬೇಕು. ಆಮೇಲೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನಿದೆ ನಿಮ್ಮದು ಕ್ಲಿಯರಾಗಿ ನೀಟಾಗಿ ಬರೀಬೇಕು. ಮತ್ತು ಪರ್ಮನೆಂಟ್ ಅಡ್ರೆಸ್ 2 ಸೇಮ್ ಇದ್ದರೆ ನೋ ಪ್ರಾಬ್ಲಮ್, 2 ಸೇಮ್ ಬರೆದ್ರಾಯಿತು. ಚೇಂಜಸ್ ಇದ್ದರೆ ಚೇಂಜಸ್ ಬರೀಬೇಕು. ಪೊಲೀಸ್ ಸ್ಟೇಷನನ್ನು ಕಂಪಲ್ಸರಿಯಾಗಿ ನೀವು ಇಲ್ಲಿ ಫಿಲ್ ಮಾಡಲೇಬೇಕು.
ಅದನ್ನು ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ನನ್ನ ಗೈಡ್ಲೈನ್ಸ್ ಇದೆ ಅದರಲ್ಲಿ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನನ್ನು ಕಂಪಲ್ಸರಿಯಾಗಿ ನೀವು ಅದನ್ನು ಬರೀಲೇಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮದು 10th ಆ್ಯಂಡ್ 12th ಆಗಿದ್ದರೆ ಸರ್ಟಿಫಿಕೇಟ್ ನಂಬರ್ 2 ಹಾಕಬೇಕು. ಬೋರ್ಡನ್ನು ಬರೀಬೇಕು. 10th ಬೋರ್ಡ್ ಯಾವುದು ಮತ್ತು 12th ಬೋರ್ಡ್ ಯಾವುದು ಅಂತ ಇಲ್ಲಿ ಬರೀಬೇಕು. ಸರ್ಟಿಫಿಕೇಟಲ್ಲಿ ಇರುತ್ತೆ ಅದು, ಅದನ್ನು ನೋಡಿಕೊಂಡು ಸರ್ಟಿಫಿಕೇಟ್ ನಂಬರನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಿದ್ರೆ ನೀವು ರೋಲ್ ನಂಬರನ್ನು ಹಾಕಬಾರ್ದು. ಸರ್ಟಿಫಿಕೇಟ್ ನಂಬರ್ ಅಂತ ನಿಮ್ಮ ಸರ್ಟಿಫಿಕೇಟ್ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ, ಸರ್ಟಿಫಿಕೇಟ್ ನಂಬರ್ ಅಂತ, ಅದೇ ಸರ್ಟಿಫಿಕೇಟ್ ನಂಬರನ್ನು ನೀವು ಹಾಕಬೇಕು. ನೆಕ್ಸ್ಟು ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅನ್ನೋದನ್ನು ಯು ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಅಂತ ಕೇಳಿದ್ದಾರೆ. ಯಾವ ಲ್ಯಾಂಗ್ವೇಜ್ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷನ್ನು ಬರಿಬೋದು. ನೆಕ್ಸ್ಟು ಡೀಟೇಲ್ಸ್ ಆಫ್ ಫಾಸ್ಟ್ ಸರ್ವಿಸ್, ನೀವೇನಾದರೂ ಬೇರೆ ಕಡೆ ಸರ್ವಿಸ್ ಮಾಡೋದಿದ್ದರೆ ಅದರ ಬಗ್ಗೆ ಬರಿಬೇಕು. ಪ್ರೆಸೆಂಟ್ ಆಕ್ಯುಪೇಷನ್ ಏನಾದರೂ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರೆ ಇಲ್ಲಿ ಫ್ಯಾನಿ ಬರಿಬೇಕು. ಯಾವುದೂ ಇಲ್ಲ ಪ್ರೈವೇಟಲ್ಲಿದ್ರಿ ಅಂತ ಪ್ರೈವೇಟನ್ನೆಲ್ಲ ಬರೀಲಿಕ್ಕೆ ಹೋಗಬಾರ್ದು. ಇಲ್ಲಿ ಎನಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು ನೀವು. ಈಸ್ ಯುವರ್ ಫಾದರ್, ಏನಾದರೂ ನಿಮ್ಮ ತಂದೆ ಏನಾದರೂ ಇದರಲ್ಲಿ ಏರ್ಫೋರ್ಸಲ್ಲಿ ಸರ್ವಿಸ್ ಮಾಡಿದ್ರಾ, ಏರ್ಮೇನ್ ಆಗಿ ಏನಾದರೂ ಸರ್ವಿಸ್ ಮಾಡಿದ್ರಾ, ಅಥವಾ ಸಿವಿಲಿಯನ್ ಜಾಬನ್ನು ಏನಾದರೂ ಏರ್ಫೋರ್ಸಲ್ಲಿ ಮಾಡ್ತಾಯಿದ್ರಾ, ಆ ಥರ ಏನಾದರೂ ಇದ್ದರೆ ನೀವು ಅದರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ಎಕ್ಸ್ಪೀರಿಯನ್ಸ್ ಇಫ್ ಎನಿ ಸ್ಟ್ರೀಮ್ ಅಪ್ಲೈ, ನೀವೇನಾದರೂ ಕುಕಿಂಗ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವೆಲ್ಲಾದರೂ ವರ್ಕ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಬೇಕು ನೀವು. ಜೊತೆಗೆ ದಿನಾಂಕವನ್ನು ಹಾಕಬೇಕು, ಫಿಲ್ ಮಾಡಿರುವಂಥ ದಿನಾಂಕ, ಜೊತೆಗೆ ಸಿಗ್ನೇಚರ್ ಅಪ್ಲಿಕೆಂಟ್ಸ್ ಹಾಕಬೇಕು. ಜೊತೆಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಥರದಲ್ಲಿ ಇಲ್ಲಿ ಒಂದು ಸರ್ಟಿಫಿಕೇಟ್ ಬೈ ಅಪ್ಲಿಕೆಂಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೀವು ಇದನ್ನು ಓದಿ ಸಿಗ್ನೇಚರನ್ನು ಹಾಕಬೇಕು. ಲಾಸ್ಟಾಗಿ ಎಲ್ಲ ಇಲ್ಲೊಂದು ಕೊಟ್ಟಿದ್ದಾರೆ ನೋಟು, ಫಿಲ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಇಲ್ಲಿ ಮೇಲ್ಗಡೆ ಬರೆಯುವಾಗ ಎಲ್ಲವನ್ನು ಸಹ ನೀವು ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ಜೊತೆಗೆ ಯಾವ್ಯಾವ ಒಂದು ದಾಖಲಾತಿಗಳನ್ನು ಇದರ ಜೊತೆಗೆ ಹಾಕಬೇಕು ಅನ್ನುವಂಥ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಆಫ್ ಡೇಟ್ ಆಫ್ ಬರ್ತ್, ನೀನು 10th ಸರ್ಟಿಫಿಕೇಟ್ ಇದೆ ಅದನ್ನು ನೀವು ಹಾಕಬೇಕು ಡೇಟ್ ಆಫ್ ಬರ್ತ್ಗೆ. ಜೊತೆಗೆ ಎಕ್ಸ್ಪೀರಿಯನ್ಸ್ ನೀವೇನಾದರೂ ಇಲ್ಲಿ ಮೆನ್ಷನ್ ಎಸ್ ಅಂತ ಕೊಟ್ಟದಿದ್ದರೆ ಇಲ್ಲಿ ಆ ಸರ್ಟಿಫಿಕೇಟನ್ನು ಹಾಕಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ಒಂದು ಗೆಜೆಟೆಡ್ ಆಫೀಸರ್ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಮಾಡ್ಕೊಂಡಿರಬೇಕು. ಆ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ, ಇದ್ರ ಜೊತೆಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಯಾರಾದರೂ 18 ಇಯರ್ಸ್ ಬಿಲೋ ಇದ್ದರೆ ಮಾತ್ರ ಈ ಒಂದು ಫಾರ್ಮನ್ನು ಫಿಲಪ್ ಮಾಡಬೇಕು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಇದು ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಇದೆ, ಅಂದರೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹತ್ರ ನೀವೆಲ್ಲಾದರೂ ಅಲ್ಲಿ ಏರ್ಫೋರ್ಸ್ ಸ್ಟೇಷನ್ಗಳಲ್ಲಿ ಏನಾದರೂ ಸರ್ವಿಸ್ ಮಾಡ್ತಾಯಿದ್ರೆ, ಆಲ್ರೆಡಿ ಹೊರಗುತ್ತಿಗೆ ಮೇಲೆ ಏನಾದರೂ ಸರ್ವಿಸ್ ಮಾಡ್ತಾಯಿದ್ರೆ ಅವ್ರದ್ದೊಂದು ಸಹಿಯನ್ನು ಇಲ್ಲಿ ನೀವು ತೆಗೆದುಕೊಂಡು ಕೊಟ್ಟರೆ ಆಗತ್ತೆ, ನೀವು ಏನು ವರ್ಕ್ ಮಾಡ್ತಾಯಿದ್ರಿ ಅಂಥೇಳಿ. ಇದು ಇಲ್ಲಾಂದರೆ ಅವಶ್ಯಕತೆ ಇಲ್ಲಿ ಇಲ್ಲ. ಆಮೇಲೆ ಇಲ್ಲಿ ಅಡ್ಮಿಟ್ ಕಾರ್ಡು ನಿಮಗೆ ಅವು ಇದನ್ನು ಫಿಲಪ್ ಮಾಡಿ ಕೊಡಬೇಕು ನೀವು. ಹೇಗೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇದೆ ಹಾಗೆ ಫಿಲಪ್ ಮಾಡಿ ಕೊಡಬೇಕು. ಫೋಟೋವನ್ನು ಇಲ್ಲಿ ಹಾಕಿರಬೇಕು. ಸೈನ್ ಮಾತ್ರ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಸೈನ್ ಹಾಕೋರು ಬೇರೆ, ಇಲ್ಲಿ ಪ್ರೆಸಿಡಿಂಗ್ ಆಫೀಸರ್ ಸೈನ್ ಹಾಕ್ತಾರೆ. ಫಿಲ್ ಮಾಡಿರುವಂಥ ಅಪ್ಲಿಕೇಶನನ್ನು ಎನ್ವಲಪಲ್ಲೇ ಹಾಕಿ, ಅದೇ ಎನ್ವಲಪಲ್ಲಿ ನಿಮ್ಮ ಅಡ್ರೆಸ್ ಅಂದರೆ ನಿಮ್ಮ ಸ್ವಂತ ಅಡ್ರೆಸ್ಸನ್ನು, ಹೋಮ್ ಅಡ್ರೆಸ್ಸನ್ನು ಅದರಲ್ಲಿ ಬರೆದು 10 ರೂಪಾಯಿ ಸ್ಟಾಂಪನ್ನು ಆ ಎನ್ವಲಪಲ್ಲಿ ಅಂಟಿಸಿ, ಏನು ಕಳಿಸ್ತಾ ಇದ್ದೀರಿ ನೀವು ಎನ್ವಲಪ್ಪನ್ನು ಏನು ಏರ್ಫೋರ್ಸ್ ಆಫೀಸಿಗೆ, ಆ ಎನ್ವಲಪ್ ಒಳಗಡೆ ನಿಮ್ಮ ಹೋಮ್ ಅಡ್ರೆಸ್ ಬರೆದಿರೋ ಎನ್ವಲಪ್ಪನ್ನು ಹಾಕಿ, ಜೊತೆಗೆ ಈ ಹಿಂದೆ ವಿಡಿಯೋದಲ್ಲಿ ತೋರಿಸಿದಂಥ ಅಡ್ರೆಸ್ಸಿಗೆ ನೀವು ಅಲ್ಲಿ ಸೂಚಿಸಿದಂಥ ಡ್ರಾಪ್ ಬಾಕ್ಸ್ ಅಡ್ರೆಸ್ ಅಂತ ಇದೆ, ಆ ಡ್ರಾಪ್ ಬಾಕ್ಸಲ್ಲಿ ಹಾಕಿದರೆ, ಅಂದರೆ ಇದೇ 4ನೇ ತಾರೀಕಿನ ಒಳಗಡೆ ಆ ಡ್ರಾಪ್ ಬಾಕ್ಸಲ್ಲಿ ನೀವು ಹಾಕಬೇಕಾಗತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಯಾರಾದರೂ ನಿಮ್ಮ ದೋಸ್ತರು ಯಾರಾದರೂ ರಿಲೇಷನ್ಸ್ ಇದ್ದುಬಿಟ್ರೆ ಅವರಿಗೆ ನೀವು ನೀವು ಎನ್ವಲಪ್ಪನ್ನು ನೇರವಾಗಿ ಕೊಟ್ಟರೆ ಅವರು ಆ ತಿಳಿಸಿದಂಥ ಅಡ್ರೆಸ್ ಡ್ರಾಪ್ ಬಾಕ್ಸಲ್ಲಿ ಅದನ್ನು ಹಾಕಿದರೆ ಅದು ಖಂಡಿತ ತಲುಪ್ತದೆ. ಆಗ ನಿಮ್ಮ ಒಂದು ಅಪ್ಲಿಕೇಶನ್ ಅಕ್ಸೆಪ್ಟಬಲ್ ಆಗಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಇದುವರೆಗೆ ವಿಡಿಯೋವನ್ನು ನೋಡಿದ್ರಿ. ಥ್ಯಾಂಕ್ ಯು. ಜೈ ಹಿಂದ್.